ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗು, ಎಜುಕೇಟಿವು ಮತ್ತು ಐ ಓಪನರ್. ಯಾಕಂತಂದರೆ ಬಹಳ ಜನಗಳಿಗೆ ಗೊತ್ತಿಲ್ಲ ಶೇರ್ನಲ್ಲಿ ಏನು ಪ್ರಾಫಿಟ್ ಬರ್ಬೋದು ಅಂತ. ಅದಕ್ಕೋಸ್ಕರನೇ ನಾನು 5 ವರ್ಷ, 3 ವರ್ಷದ ಕೆಳಗೆ, 1 ವರ್ಷದ ಕೆಳಗೆ ಮತ್ತು ಇವತ್ತು 4 ಟೈಮ್ ಫ್ರೇಮ್ನಲ್ಲಿ ಷೇರುಗಳ ಬೆಲೆಯನ್ನು ಕೊಟ್ಟಿದ್ದೇನೆ. ಯಾವ ರೀತಿ ಷೇರುಗಳು ಜಾಸ್ತಿ ಆಗ್ತಾ ಇದ್ದಾವೆ ನೋಡಿ, ಎಷ್ಟು ಪಟ್ಟು ಜಾಸ್ತಿ ಆಗಿದೆ ನೋಡಿ. ನಿಫ್ಟಿ 50 ಕಂಪನಿಗಳಲ್ಲಿ 38, ನಿಫ್ಟಿ ನೆಕ್ಸ್ಟ್ 50ಯಲ್ಲಿ 32 ಕಂಪನಿಗಳು. ಅಂದರೆ 100ರಲ್ಲಿ 70 ಷೇರುಗಳನ್ನು ಇಲ್ಲಿ ಪಟ್ಟಿಯಲ್ಲಿ ತೋರಿಸಿದ್ದೇನೆ. ಕೆಲವು ಕಂಪನಿಗಳು ಅಷ್ಟಾಗಿ ಫೇಮಸ್ ಇಲ್ಲ, ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡಿಲ್ಲ. ಮೊದಲನೇದು ಅದಾನಿ ಪೋರ್ಟ್ಸು. 5 ವರ್ಷದ ಕೆಳಗೆ 275, 3 ವರ್ಷದ ಕೆಳಗೆ 329, 1 ವರ್ಷದ ಕೆಳಗೆ 313, ಇವತ್ತು 754. ಏಷ್ಯನ್ ಪೇಂಟು 5 ವರ್ಷದ ಕೆಳಗೆ 1161, ಇವತ್ತು 3321. ಅಂತಂದರೆ 5 ವರ್ಷದಲ್ಲಿ 300% ಪ್ರಗತಿಯನ್ನು ಕಂಡಿದೆ. ಹಾಗೆ ಕೆಳಗೆ ಹೋಗ್ತಾ ಇದ್ದ ಹಾಗೆ ಭಾರತಿ ಏರ್ಟೆಲ್ಲು 288, ಈಗ 727. ಮುಂದಿನ ಪಟ್ಟಿಯಲ್ಲಿ BPCL ಗೌರ್ಮೆಂಟ್ ಕಂಪನಿ 5 ವರ್ಷದ ಕೆಳಗೆ 408, ಈಗ 420. ಬ್ರಿಟಾನಿಯಾ 1682ರಿಂದ 4042, HCL ಟೆಕ್ 400ರಿಂದ 1328. HDFC 1393 ಇದ್ದಿದ್ದು ಈಗ 5 ವರ್ಷದ ಮೇಲೆ 2817. ಇಂಡೋಸಿಂಡ್ ಬ್ಯಾಂಕು ಅದೇ ಥರನೇ ಇದೆ, 1195, ಈಗ 1169. ಇನ್ಫೋಸಿಸ್ 518 5 ವರ್ಷದ ಕೆಳಗೆ, ಇವತ್ತು 1743. ಮತ್ತೆ L&T 955 ಇದ್ದದ್ದು ಇವತ್ತು 1770. ಮತ್ತೆ ಮುಂದಿನ ಪೇಜ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸು 537 ಇದ್ದದ್ದು 5 ವರ್ಷದ ಕೆಳಗೆ, ಇವತ್ತು 2490. TCS 1215 5 ವರ್ಷದ ಕೆಳಗೆ, ಇವತ್ತು 3869. ಟೈಟನ್ 396 ಇದ್ದದ್ದು 2105, ಆಲ್ಮೋಸ್ಟ್ 5.5 ಟೈಮ್ಸ್ ಮೇಲೋದಂಗಿದೆ. ವಿಪ್ರೋ 180, ಇವತ್ತು 674. ಮುಂದಕ್ಕೆ 32 ಕಂಪನಿಗಳ ಲಾಭವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ACC 1600ರಿಂದ 2351 5 ವರ್ಷದಲ್ಲಿ. ಅಂಬುಜಾ ಸಿಮೆಂಟು 252 420. ಅಪೋಲೋ ಹಾಸ್ಪಿಟಲ್ 1313, ಇವತ್ತು 5084. ಬಾಷ್ 5 ವರ್ಷದಲ್ಲಿ ಇದ್ದ ರೇಟಿಗಿಂತ ಕಮ್ಮಿಯಾಗಿದೆ. ಕ್ಯಾಡಿಲಾ ಆಲ್ಮೋಸ್ಟ್ ಡಬಲ್ ಆಗಿದೆ. ಡಾಬರ್ ಆಲ್ಮೋಸ್ಟ್ 3 ಟೈಮ್ ಆದಂಗಿದೆ. ಹ್ಯಾವಲ್ಸು ಆಲ್ಮೋಸ್ಟ್ 4 ಟೈಮಿಗಿಂತ ಜಾಸ್ತಿ ಇದೆ. ಅದಾದ ಮೇಲೆ ಜುಬಿಲೆಂಟ್ ಫುಡ್ ನೋಡಿ 482 ಇರೋದು 5 ವರ್ಷದಲ್ಲಿ 4181 ತಲುಪಿದೆ. L&T ಇನ್ಫೋಟೆಕ್ಕು 618 ಇದ್ದದ್ದು ಇವತ್ತು 6037. ಲೂಪಿನ್ ಕಡಿಮೆ ಆಗಿದೆ 5 ವರ್ಷದಲ್ಲಿ. ಮತ್ತೆ ಮುತ್ತೂಟ್ ಫೈನಾನ್ಸ್ 349 ಇದ್ದಿದ್ದು ಇವತ್ತು 1520. ಈಗ ಕೊನೆಯ ಪೇಜಿಗೆ ಬರ್ತಾ ಇದ್ದೀನಿ. ನಿಫ್ಟಿ ನೆಕ್ಸ್ಟ್ 50 ಕಂಪನಿಗಳದ್ದು. ಟೊರೆಂಟ್ ಫಾರ್ಮಾ ಆಲ್ಮೋಸ್ಟ್ ಡಬಲ್ ಆಗಿದೆ. ವೇದಾಂತ ಆಲ್ಮೋಸ್ಟ್ ಡಬಲ್ ಆಗಿದೆ. ಎಸ್ ಬ್ಯಾಂಕು ತುಂಬ ಕಮ್ಮಿ ಆಗಿದೆ. ಯುನೈಟೆಡ್ ಸ್ಪಿರಿಟ್ಸ್ ಆಲ್ಮೋಸ್ಟು ಒಂದು 70% ಇಂಪ್ರೂವ್ಮೆಂಟ್ ಕಂಡಿದೆ. ಈಗ ನಾನು ಈ ವಿಡಿಯೋದ ಮೇಲೆ ಒಂದು 7 ಅಬ್ಸರ್ವೇಷನ್ಗಳು ಮಾಡ್ತಾ ಇದ್ದೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೇಳಿ. 2 ಸತಿ 3 ಸತಿ ಕೇಳಿದ್ರೆ ನಿಮಗೆ ಒಳ್ಳೆಯದು. ಈ ಲಿಸ್ಟ್ನಲ್ಲಿ ನಾವು 70 ಫೇಮಸ್ಸು ಲೀಡಿಂಗ್ ಕಂಪನಿಗಳ ಲಿಸ್ಟ್ ಮಾಡಿದ್ದೇವೆ. ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50ಯಲ್ಲಿ. ಎರಡನೇ ಅಬ್ಸರ್ವೇಷನು, ಇಲ್ಲಿರುವ ಎಲ್ಲ ಮಾಹಿತಿ ಈ ವಿಡಿಯೋ ಮಾಡುವ ಸಮಯದಲ್ಲಿ ಇದ್ದಂಥದ್ದು. 3 ತುಂಬ ಕಂಪನಿಗಳು ಕಳೆದ 5 ವರ್ಷದಲ್ಲಿ ಒಳ್ಳೆಯ ಪ್ರಾಫಿಟನ್ನು ಕೊಟ್ಟಿದ್ದಾವೆ. ಈ ಥರದ ಪ್ರಾಫಿಟ್ಟು ಬ್ಯಾಂಕ್ನಲ್ಲಾಗಲಿ, ಪೋಸ್ಟ್ ಆಫೀಸಲ್ಲಾಗಲಿ, ಮ್ಯೂಚುವಲ್ ಫಂಡಲ್ಲಾಗಲಿ ಅಥವಾ ರಿಯಲ್ ಎಸ್ಟೇಟಲ್ಲಾಗಲಿ
ಬರಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇ ಅಬ್ಸರ್ವೇಷನು, ನೀವು ಒಮ್ಮೆ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಆಯ್ಕೆ ಮಾಡಿದ್ರೆ ಒಂದು 5-6 ವರ್ಷ ಇಟ್ಕೊಳ್ತೇನೆ ಅಂತಂದ್ರೆ ಗ್ಯಾರಂಟಿ ಪ್ರಾಫಿಟ್ ಮಾಡ್ತೀರಿ. 1 ವರ್ಷ ಅಂತಂದ್ರೆ ಟ್ರಿಕ್ಕಿ, ನಿಮಗೆ ಪ್ರಾಫಿಟ್ ಆಗಬಹುದು, ಆಗದೇ ಇರ್ಬೋದು. 5ನೇ ಅಬ್ಸರ್ವೇಷನು, ಬಹಳ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಹಣವನ್ನು ಕಳ್ಕೋತಾರೆ ದೀರ್ಘಾವಧಿಯಲ್ಲಿ ಅಂತಂದ್ರೆ ರಾಂಗ್ ಸೆಲೆಕ್ಷನ್ ಆಫ್ ಸ್ಟಾಕ್ಸ್, ಮತ್ತೆ ಅದನ್ನ 3 ತಿಂಗಳು 6 ತಿಂಗಳು ಇಟ್ಕೊಂಡ್ಬಿಟ್ಟು ತಾಳ್ಮೆ ಇಲ್ಲದೆ ಮಾರುವುದು, ಮತ್ತೆ 3 ತಿಂಗಳಿಗೊಮ್ಮೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡದೇ ಇರುವುದು. 6ನೇ ಅಬ್ಸರ್ವೇಷನು, ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಲಾಂಗ್ ಟರ್ಮಿಗೆ ಹಾಕಿ ಮತ್ತೆಯೂ ಪ್ರಾಫಿಟ್ ಮಾಡಲಿಲ್ಲ ಅಂತಂದ್ರೆ ನೀವು ಚೆಕ್ ಮಾಡಬೇಕು, ನಿಮ್ಮ ಇನ್ವೆಸ್ಟಿಂಗ್ ಅಪ್ರೋಚ್ ಸರಿ ಇಲ್ಲ ಅಂತ. ನನ್ನ ಕೊನೆಯ ಅಬ್ಸರ್ವೇಷನು, ಈ ವಿಡಿಯೋದಲ್ಲಿ ನಾನು ಕೇವಲ 5 ವರ್ಷದ ರಿಟರ್ನ್ಸ್ ಅನ್ನು ಮಾತ್ರ ಕೊಟ್ಟಿದ್ದೇನೆ. ಇದೇ ತರ 10, 20, 30 ವರ್ಷ ಇಟ್ಕೊಂಡ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಚಕ್ರ ಬಡ್ಡಿಯಲ್ಲಿ ರಿಟರ್ನ್ಸ್ ಭಯಂಕರವಾಗಿ ಜಾಸ್ತಿ ಆಗುತ್ತೆ. ಮತ್ತಿನ್ನೊಂದು ವಿಚಾರ, ರಿಟೈರ್ಮೆಂಟಿಗೆ ದುಡ್ಡು ಬೇಕು, ಮಕ್ಕಳ ಎಜುಕೇಶನಿಗೆ, ಮದುವೆಗೆ ದುಡ್ಡು ಬೇಕು ಅಂತಂದ್ರೆ ನೀವು 10, 20, 30 ವರ್ಷ ಇಟ್ಟುಕೊಳ್ಳೋದೇ ಕರೆಕ್ಟ್ ಆಗಿರುವಂತ ಒಂದು ಟೆಕ್ನಿಕ್. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸುಸಮಯ. ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ, ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ಅವರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರಲಿ ಇಲ್ದಿರಲಿ ಅವರಿಗೆ ಗೊತ್ತಾಗಲಿ ಶೇರ್ನಲ್ಲಿ ಪ್ರಾಫಿಟ್ ಇದೆ ಅಂತ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ನಿಮ್ಮ ಹತ್ರ ಇರುವಂತ ಎಲ್ಲ ಷೇರುಗಳನ್ನ ಒಂದು ಪಟ್ಟಿ ಮಾಡಿ ಯಾವುದರಲ್ಲಿ ಕಳೆದ 1 ವರ್ಷದಲ್ಲಿ ಹೈಯೆಸ್ಟ್ ರಿಟರ್ನ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೀವು ಬರೆದಿಟ್ಕೊಂಡ್ರೆ ನಿಮಗೆ ಒಳ್ಳೆಯದು, ಪ್ಲಸ್ ನಿಮಗೆ ಸ್ವಲ್ಪ ಸಂಶೋಧನೆ ನಡೆಸಿದಾಗ ಆಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.